ಸ್ನೇಹಿತರೆ, ಸುಮಾರು 51ರಿಂದ 54 ಲಕ್ಷ ರೈತರಿಗೆ ಸಾಲ ಮನ್ನಾ ಆಗುವಂತಹ ಸಾಧ್ಯತೆ. ಹೌದು, ಖುದ್ದಾಗಿ ಡಿ.ಕೆ. ಶಿವಕುಮಾರ್ ಅವರೇ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ನಾನು ಒಂದು ವಿಡಿಯೋದಲ್ಲಿ ಕೂಡ, ಹಿಂದಿನ ವಿಡಿಯೋದಲ್ಲಿ ಅವರ ಕ್ಲಿಪ್ ಅನ್ನು ಕೂಡ ತೋರಿಸಿ ನಿಮಗೆ ಕ್ಲಿಯರಿಟಿ ಕೊಟ್ಟಿದ್ದೆ ನಾನು. ಸೊ ಆ ಕ್ಲಿಯರಿಟಿಯನ್ನ ಈಗಲೂ ಕೂಡ ಕೊಡ್ತೀನಿ. ಒಂದ್ ಸ್ವಲ್ಪ ಕ್ಲಿಪ್ ಅನ್ನ ನೋಡ್ಕೊಂಡು ಬನ್ನಿ ನೀವು. ಬೇಡಿಕೆ ಬರ್ತಾ ಇದೆ. ಮಹಾರಾಷ್ಟ್ರ ಮತ್ತು ತಮಿಳುನಾಡು ರಾಜ್ಯ ಮಾಡ್ಯಾವ ಸರ್. ನೋಡೋಣ, ನಾವು ನೋಡ್ತೀವಿ. ನಾವೆಲ್ಲ ಅವ್ರು ಮಾಡಿದೋದಾಗೆಲ್ಲ ನಾವು ಹಿಂದೆ ಮಾಡಿದ್ದೀವಿ. ಮನಮೋಹನ್ ಸಿಂಗ್ ಅವರು ಮಾಡಿದ್ದಾರೆ, ಅದನ್ನ ಪರಿಶೀಲನೆ ಮಾಡ್ತೀವಿ. ಸೊ ನೋಡಿದ್ರಲ್ಲ, ಖುದ್ದಾಗಿ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿರ್ತಕ್ಕಂತಹ ಮಾಹಿತಿ. ಇದು 1 ತಿಂಗಳ ಹಿಂದೆ ಅಥವಾ 2 ತಿಂಗಳ ಹಿಂದೆ ಅಥವಾ 1 ವರ್ಷ ಹಿಂದೆ ಆಗಿರ್ತಕ್ಕಂತಹ ವಿಡಿಯೋ ಅಲ್ಲ. ಕೆಲವೇ ದಿನಗಳ ಹಿಂದೆ, ಈ 2-3 ದಿನಗಳ ಹಿಂದೆನೆ ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಶನ್. ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಬಹಳ ವರ್ಷ ಏನಾಗಿಲ್ಲ. ಸೊ ಮೊನ್ನೆನೆ ತಾನೇ ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ನಿಮಗೆ ಕ್ಲಾರಿಫಿಕೇಶನ್ ಖಂಡಿತವಾಗ್ಲೂ ಸಿಕ್ಕಿರುತ್ತೆ. ಹಾಗಾದ್ರೆ ಬನ್ನಿ, ಡಿ.ಕೆ. ಶಿವಕುಮಾರ್ ಅವರು ಆ ಸಂದರ್ಭದಲ್ಲಿ ಏನೇನ್ ಚರ್ಚೆ ಮಾಡ್ತಾ ಇದ್ರು ಮತ್ತು ಈ ಸಾಲ ಮನ್ನಾದ ಕುರಿತಾಗಿ ಸಂಪೂರ್ಣ ಡೀಟೇಲ್ಸ್ ಮುಖ್ಯವಾಗಿ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಅಂದ್ರೆ ಯಾವ ಬೆಳೆಯನ್ನ ಬೆಳೆದಿರ್ತಕ್ಕಂತಹ ರೈತರಿಗೆ ಸಾಲ ಮನ್ನಾ ಆಗಬಹುದು ಮತ್ತು ಯಾವ ಹೊಲ ಗದ್ದೆಗಳನ್ನ ಹೊಂದಿರತಕ್ಕಂತಹ ರೈತರಿಗೆ ಸಾಲ ಮನ್ನಾ ಆಗಬಹುದು, ಎಷ್ಟು ಸಾಲ ಮನ್ನಾ ಆಗತ್ತೆ, ಇದು ಕೂಡ ಇಂಪಾರ್ಟೆಂಟ್. ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ಪ್ರತಿಯೊಬ್ಬ ರೈತರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ, ವಿಷಯವನ್ನ ತಿಳ್ಕೊಳ್ಳಿ. ಸ್ನೇಹಿತರೆ, ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ. ರೈತರ ಬಹುದಿನದ ನಿರೀಕ್ಷೆ. ಹೋದ ಸಾರಿ ಹೆಚ್ಚಾಗಿ 4ರಿಂದ 5% ಮಳೆ ಆಯಿತು. ಅದರಿಂದ ರೈತರು ತತ್ತರಿಸಿ ಹೋದ್ರು. ಬೆಳೆ ಹಾನಿ ಪರಿಹಾರ ಆ ಸಂದರ್ಭದಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯನವರು ಸರಿಯಾಗಿ ಜಮಾ ಮಾಡಿರ್ಲಿಲ್ಲ, ಬಹಳ ಡಿಲೇ ಕೂಡ ಆಗಿತ್ತು. ಈಗ ನೋಡಿದ್ರೆ ಬರಗಾಲ ಬಿದ್ದು ಬಿಟ್ಟಿತ್ತು. ನಮ್ಮ ಕರ್ನಾಟಕ ಸೈಡ್ ಅಂತೂ ಮಳೆನೇ ಆಗ್ತಿರ್ಲಿಲ್ಲ. ಆದ್ರೆ ಈಗ ಕೆಲವೊಂದಷ್ಟು ದಿನಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ಕೂಡ ಆಗ್ತಾ ಇದೆ. ಅಲ್ಲಿಂದ ಕೂಡ ನೀರು ಹರಿದು ಬರ್ತಾ ಇದೆ. ಕೃಷ್ಣಾ ನದಿಯ ಮುಖಾಂತರ ಎಲ್ಲ ಕೆನಾಲ್ಗಳು, ಡ್ಯಾಮ್ಗಳು, ಜಲಾಶಯಗಳು ಎಲ್ಲವೂ ಕೂಡ ತುಂಬಿಕೊಳ್ತಾ ಇದಾವೆ, ಕೆರೆಗಳು. ಹಾಗಾದ್ರೆ ಇಲ್ಲಿ ದಕ್ಷಿಣ ಕನ್ನಡ ಸೈಡ್ ಕೂಡ ಮಳೆ ಆಗ್ತಾ ಇತ್ತು. ಮಳೆರಾಯನ ಆರ್ಭಟದಿಂದ ಶಾಲಾ ಕಾಲೇಜುಗಳನ್ನು ಕೂಡ ರಜೆ ಕೊಡಲಾಗಿತ್ತು. ಇದೆಲ್ಲವೂ ಕೂಡ ಚಲೋ ಒಳ್ಳೆ ರೀತಿಯಾಗಿ ನಡೀತಾ ಇದೆ. ಆದ್ರೆ ಹಿಂದಿನ ದಿನಗಳಲ್ಲಿ ಬರಗಾಲ ಬಿದ್ದು ಬೆಳೆಗಳು ಕೂಡ ನಾಶ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಪ್ರೆಸ್ ಮೀಟ್ ನ ಜೊತೆಗೆ ಚರ್ಚೆ ಆಗಿರೋದಿದೆ. ಬರಗಾಲ ಬಿದ್ದ್ಬಿಟ್ಟಿದೆ, ಇದರಿಂದ ರೈತರು ಬಹಳಷ್ಟು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಸೊ ರೈತರಿಗೆ ಸಾಲ ಮನ್ನಾ ಮಾಡ್ತೀರಿ ಅನ್ನುವಂತಹ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಸೊ ಈಗಾಗಲೇ ತಮಿಳುನಾಡು, ಮಹಾರಾಷ್ಟ್ರದಲ್ಲಿ ಕೂಡ ಸಾಲ ಮನ್ನಾ ಆಗಿದೆ. ಹಾಗಾದ್ರೆ ನೀವು ಕೂಡ ಸಾಲ ಮನ್ನಾ ಮಾಡ್ತೀರಾ ಅಂತಕ್ಕಂತಹ ಪ್ರಶ್ನೆಗಳನ್ನ ಮಾಡಿದ್ರು. ಸೊ ಹಾಗಾದ್ರೆ ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಉತ್ತರವನ್ನ ಏನ್ ಕೊಡ್ತಾರಂದ್ರೆ, ಹೌದು, ಬರ ಅಂತೂ ಬಿದ್ದಿತ್ತು, ಇದೆಲ್ಲವೂ ಕೂಡ ನಿಜ ಕೂಡ ಹೌದು. ಜೂನ್ ತಿಂಗಳ ಮಳೆ ಜುಲೈ ತಿಂಗಳಲ್ಲಿ ಕೂಡ ಸರಿಯಾಗಿ ಆಗ್ಲಿಲ್ಲ. ಸೊ ಇದರಿಂದ ರೈತರು ತತ್ತರಿಸಿ ಹೋಗಿದ್ದಾರೆ. ಸೊ ಇದರ ಬಗ್ಗೆ ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಯಾಕಂದ್ರೆ ರೈತ ಪರ ಸಂಘಟನೆಗಳು ಇದರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ರು. ಸೊ ನಾನಂತೂ ನಮ್ಮ ಚಾನಲ್ ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾನೆ ಇದ್ದೀನಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇತ್ತು. ಇದ್ರೆಲ್ಲದರ ಮೇರೆಗೆ ಟೋಟಲಿ ಸರ್ಕಾರದ ಗಮನಕ್ಕೆ, ಸರ್ಕಾರದ ಕಿವಿಗೆ ಈ ವಿಷಯ ಬಿತ್ತು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಇದ್ರ ಬಗ್ಗೆ ಚರ್ಚೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಬಂತು. ಸೊ ಅವ್ರು ಹೇಳ್ತಾರೆ, ಸದ್ಯಕ್ಕೆ ಆ ಬೆಳೆ ಹಾನಿ ಅನ್ನುವಂಥದ್ದು ಕೊಡ್ತಾ ಇದೀವಿ ನಾವು. ಈಗ ಅದ್ರ ಬಗ್ಗೆ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾರು ಅರ್ಜಿ ಸಲ್ಲಿಸಿಲ್ಲ, ಬೇಗನೆ ಅರ್ಜಿ ಸಲ್ಲಿಸಬಹುದು. ನಿಮ್ಮ ಹೊಲಗಳ ಆಧಾರದ ಮೇಲೆ ನಿಮ್ಗೆ ದುಡ್ಡು ಸಿಗುತ್ತೆ. ನಿಮ್ಮ ಬೆಳೆಗಳು, ಯಾವ ಬೆಳೆಗಳನ್ನ ಬೆಳೆದಿರ್ತೀರಿ, ನಿಮ್ಮ ಒಂದು ಫ್ರೂಟ್ಸ್ ಐಡಿ ಆಗಿರ್ಲಿ, ಪಹಣಿ ಆಗಿರ್ಲಿ, ನಿಮ್ಮ ಹೊಲ ಗದ್ದೆಗಳ ಜಮೀನಿನ ಡಾಕ್ಯುಮೆಂಟ್ಸ್ಗಳು, ಸೊ ಅದೇ ರೀತಿಯಾಗಿ ನಿಮ್ಮ ಫೋಟೋ, ಮೊಬೈಲ್ ಸಂಖ್ಯೆ, ಬೆಳೆ ಹಾನಿಯಾಗಿರ್ತಕ್ಕಂತಹ ಒಂದು ವಿಡಿಯೋ ಅಥವಾ ಫೋಟೋ, ಇದೆಲ್ಲವೂ ಕೂಡ ತೆಗೆದುಕೊಂಡು ಗ್ರಾಮ 1, ಕರ್ನಾಟಕ 1ಗಳಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ದುಡ್ಡು ಬರುತ್ತೆ. ನಾನು ಶಾರ್ಟ್ ಆಗಿ ಬೆಳೆ ಹಾನಿ ಪರಿಹಾರದ ಬಗ್ಗೆ ಹೇಳಿದ್ದೀನಿ. ಆ ಕೆಲಸ ಮಾಡಿ. ಏನೇ ಪ್ರಶ್ನೆಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡೋದು, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈಗ ಈ ಸಾಲ ಮನ್ನಾದ ಕುರಿತಾಗಿ, ಬೆಳೆ ಹಾನಿ ಪರಿಹಾರದ ಕುರಿತಾಗಿ ಚರ್ಚೆ ಆಗುತ್ತೆ. ಸಾಲ ಮನ್ನಾದ ಬಗ್ಗೆ ನಾವು ಪರಿಶೀಲನೆ ನಡೆಸ್ತಾ ಇದ್ದೀವಿ. ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಮತ್ತೆ ಅಪ್ಡೇಟ್ ಅನ್ನ ಕೊಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ. ಸದ್ಯಕ್ಕೆ ಪರಿಶೀಲನೆ ನಡೀತಾ ಇದೆ. ಎಲ್ಲೆಲ್ಲಿ ಹೆಚ್ಚಾಗಿ ಬರ ಬಿದ್ದಿತ್ತು, ಎಲ್ಲೆಲ್ಲಿ ಬೆಳೆಗಳು ನಾಶ ಆಗಿದ್ವು, ಅದರೆಲ್ಲದರ ಕುರಿತಾಗಿ ಪರಿಶೀಲನೆ ಆಗತ್ತೆ. ಅಲ್ಲಿ ಬೆಳೆಗಳ ಹಾನಿ ಆಗಿರ್ತಕ್ಕಂತಹ ರೈತರಿಗೆ ಸಾಲ ಮನ್ನಾ ಮಾಡುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹೌದು, ಅತಿ ಶೀಘ್ರದಲ್ಲಿ ನಿಮಗೆ ಸಾಲ ಮನ್ನಾ ಮಾಡುವಂತದ್ದು. ಆದ್ರೆ ನೀವು ಅನ್ಕೊಂಡಿರ್ತಕ್ಕಂತಹ ನಿರೀಕ್ಷೆ 1 ಲಕ್ಷ ಅಥವಾ 2 ಲಕ್ಷ ಸಾಲ ಮನ್ನಾ ಆಗತ್ತೆ ಅಂತ ಇಲ್ಲ. 50,000ದಿಂದ 75,000ವರೆಗೆ ಸಾಲ ಮನ್ನಾ ಆಗಬಹುದು.
ಈಗ ಉದಾಹರಣೆಗೆ 1 ಲಕ್ಷ ರೂಪಾಯಿ ಸಾಲ ಇದ್ರೆ 50,000 ಮನ್ನಾ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ. ಯಾಕಂದ್ರೆ ತಮಿಳುನಾಡಿನಲ್ಲಿ ಕೂಡ 50,000 ಆಗಿತ್ತು, ಈ ಕಡೆ ಮಹಾರಾಷ್ಟ್ರದಲ್ಲಿ ಕೂಡ ಸಾಲ ಮನ್ನಾ ಆಗಿತ್ತು. ಈಗ ಇಲ್ಲಿ ನಮ್ಮ ರಾಜ್ಯದಲ್ಲಿ 50,000 ಮನ್ನಾ ಮಾಡ್ತೀವಿ ತಗೊಳ್ಳಿ ಅಂತ ಪ್ರತಿಯೊಬ್ಬ ರೈತರಿಗೆ ಹೇಳಿದ್ರು. 1 ಲಕ್ಷ ರೂಪಾಯಿ ಇದ್ರೆ 50,000 ಸರ್ಕಾರ ಮನ್ನಾ ಮಾಡುತ್ತೆ. ಇನ್ನು ಉಳಿದಂತಹ 50,000 ನೀವೇ ಅದನ್ನ ಖುದ್ದಾಗಿ ತುಂಬಿ ಕಟ್ಟಿ ಅದನ್ನ ಕ್ಲಿಯರ್ ಮಾಡ್ಬೇಕಾಗತ್ತೆ. ಅಥವಾ 75,000 ರೂಪಾಯಿ ಇದ್ರೆ 50,000 ಸರ್ಕಾರ ಮನ್ನಾ ಮಾಡುತ್ತೆ, 25,000 ನೀವು ಕ್ಲಿಯರ್ ಮಾಡ್ಕೊಳ್ಬೇಕು. ಅಥವಾ 50,000ಕ್ಕಿಂತ ಕಡಿಮೆ ಇದ್ರೆ ಅದನ್ನ ಸಂಪೂರ್ಣವಾಗಿ ಸರ್ಕಾರವೇ ಮನ್ನಾ ಮಾಡುತ್ತೆ. ಇನ್ನು ಅದರ ಮೇಲ್ತಕ್ಕಂತಹ ದುಡ್ಡು, ಈಗ ಉದಾಹರಣೆಗೆ 35,000 ರೂಪಾಯಿ ಸಾಲ ಇದೆ, ಹಾಗಾದ್ರೆ ಸರ್ಕಾರ 50,000 ರೂಪಾಯಿ ಮನ್ನಾ ಮಾಡ್ತೀವಿ ಅಂತ ಹೇಳಿತ್ತು. ಇನ್ನು 35,000 ಮನ್ನಾ ಮಾಡಿ 15,000 ನಮ್ಮ ಖಾತೆಗಳು ಕೊಡ್ತಾರ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಕೇವಲ ಸಾಲ ಮನ್ನಾ ಆಗತ್ತೆ, ನಿಮ್ಮ ಅಕೌಂಟಿಗೆ ದುಡ್ಡು ಜಮಾ ಆಗೋದಿಲ್ಲ. ಇನ್ನು 50,000ಕ್ಕಿಂತ ಹೆಚ್ಚಿದ್ರೆ ನೀವೇ ತುಂಬಬೇಕು. 50,000 ಒಳಗೆ ಎಷ್ಟೇ ಇದ್ರು ಅದನ್ನ ಸರ್ಕಾರ ಕ್ಲಿಯರ್ ಮಾಡ್ಬಿಡತ್ತೆ. ಇದ್ರ ಬಗ್ಗೆ ಅಧಿಕೃತ ಮಾಹಿತಿ ಪರಿಶೀಲನೆ ಆದ ತಕ್ಷಣವೇ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈಗ ಪರಿಶೀಲನೆ ಮಾಡ್ಲಿಕ್ಕೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಹಾಗಾಗಿ ಇದು ಇನ್ನೂ ಕೂಡ ಚರ್ಚೆ ಆಗ್ತಾ ಇದೆ. ಸೊ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರಂತೂ ಇದ್ರ ಬಗ್ಗೆ ಸ್ಪಷ್ಟನೆ ಪರಿಷ್ಕರಣೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಈಗ ಪರಿಶೀಲನೆ ಬಗ್ಗೆ, ಸೊ ಪರಿಶೀಲನೆ ಆದ ತಕ್ಷಣ ಕೆಲವೇ ದಿನಗಳಲ್ಲಿ ನಿಮ್ಗೆ ಅಪ್ಡೇಟ್ ಬರುತ್ತೆ. ಅಪ್ಡೇಟ್ ಅನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಆದ್ರೆ ಸಾಲ ಮನ್ನಾ ಆಗೋದು ಒಂದು ರೇಂಜ್ ನಲ್ಲಿ 50-50 ಅಂತ ಹೇಳಬಹುದು. ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಇದೆಲ್ಲರಿಗೂ ಕೂಡ ಖುಷಿಯ ವಿಚಾರ. ಆಲ್ರೆಡಿ ಈಗ ಹಿಂದಿನ ದಿನಗಳಲ್ಲಿ ನಾವು ಗಮನಿಸಿದ್ದೆ ಆದ್ರೆ ಸಾಲ ಮನ್ನಾ ಬಹುತೇಕ ಆಗೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಆದ್ರೆ ಈಗ ನೋಡಿದ್ರೆ ಸಾಲ ಮನ್ನಾ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಅದಕ್ಕಾಗಿ ನೀವು ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಿಮಗೂ ಕೂಡ ಖಂಡಿತವಾಗ್ಲೂ ಸಾಲ ಮನ್ನಾ ಆಗುತ್ತೆ. ಸೊ ಈ ವಿಷಯವನ್ನ ಆದಷ್ಟು ರಾಜ್ಯದ ಎಲ್ಲ ರೈತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಿಯರಿಫಿಕೇಶನ್ ಸಿಗ್ಲಿ. ಬಹಳ ದಿನದಿಂದ ವೇಟ್ ಮಾಡ್ತಿದ್ದಾರೆ. ಈಗ ಸಾಲ ಮನ್ನಾ ಆಗತ್ತೆ, ನಾಳೆ ಸಾಲ ಮನ್ನಾ ಆಗತ್ತೆ. ಅದರಲ್ಲಿ ಸಣ್ಣ ಪುಟ್ಟ ರೈತರಂತರೂ ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಸರಿಯಾಗಿ ಫಲ ಸಿಗ್ತಾ ಇಲ್ಲ. ಸೊ ಒಂದು ಕಡೆ ಮಳೆ ರಾಯನ ಆರ್ಭಟ ಹೆಚ್ಚಾಗ್ತಾ ಹೋಗಿ ಪ್ರವಾಹ ಬಂದು ನಾಶವಾದ್ರೆ, ಇನ್ನೊಂದು ಕಡೆ ಬೇಸಿಗೆ ಬಿದ್ದು ಬರ ಬಿದ್ದು ಎಲ್ಲ ಹೊಲ ಗದ್ದೆಗಳು ನಾಶ ಆಗ್ತಿದೆ. ಇದರಿಂದ ರೈತರು ಬಹಳಷ್ಟು ಸಂಕಷ್ಟಕ್ಕೆ ಈಡಾಗ್ತಿದ್ದಾರೆ. ಸಣ್ಣ ಪುಟ್ಟ ರೈತರಂತರೂ ಸಾಲ ಸೂಲಗಳನ್ನ ಮಾಡ್ಕೊಂಡು ತಮ್ಮ ಬೆಳೆಗಳನ್ನ ಬೆಳೆದಿರ್ತಾರೆ. ಆ ಬೆಳೆಗಳಿಗೆ ಯಾವುದೇ ರೀತಿಯಾದಂತಹ ಫಲ ಸಿಗದೆ ಇನ್ನಷ್ಟು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಅದಕ್ಕಾಗಿ ಸರ್ಕಾರ ಇದಕ್ಕೆ ಏನಾದ್ರೂ ಪರಿಹಾರ ಕೊಡಲೇಬೇಕು ಅನ್ನುವಂತಹ ರೈತ ಪರ ಸಂಘಟನೆಗಳ ಒತ್ತಾಯವಿತ್ತು. ಮತ್ತು ಸೋಷಿಯಲ್ ವಿಡಿಯೋ ಮುಖಾಂತರ ಕೆಲವೊಂದಿಷ್ಟು ಚಾನೆಲ್ಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಸೊ ಅದರಲ್ಲಿ ನಾವು ಕೂಡ ಚರ್ಚೆ ಮಾಡಿದ್ವಿ. ಸರ್ಕಾರದ ಗಮನಕ್ಕೆ ಹೇಗಾದ್ರೂ ಈ ವಿಷಯ ತರಲೇಬೇಕು ಅನ್ನುವಂತಹ ಒಂದು ಮಾಹಿತಿ ನಮ್ಮಲ್ಲಿ ಕೂಡ ನಾವು ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ವಿ. ಸೊ ನಿಮ್ಮ ಜೊತೆಗೆ ನಾವಿದೀವಿ, ಸಪೋರ್ಟ್ ಅಂತೂ ಮಾಡೇ ಮಾಡ್ತೀವಿ. ಯಾಕಂದ್ರೆ ರೈತ ಬೆಳೆದಿರ್ತಕ್ಕಂತಹ ಬೆಳೆಯನ್ನ ತಿಂದು ಬದುಕ್ತಾ ಇರ್ತೀವಿ ನಾವು. ಸೊ ಅದಕ್ಕಾಗಿ ಇಷ್ಟ ಆದ್ರೂ ಮಾಡ್ಲೇಬೇಕು. ನಮ್ಮ ಪ್ರಯತ್ನವನ್ನ ನಾವು ಮಾಡಿದೀವಿ. ನಿಮ್ಗೆ ವಿಡಿಯೋ ಕ್ಲಿಪ್ ಕೂಡ ನಾನು ತೋರಿಸಿದ್ದೀನಿ. ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಅದಕ್ಕಾಗಿ ಸೊ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅತಿ ಶೀಘ್ರದಲ್ಲಿ ಅದ್ರ ಬಗ್ಗೆ ಮಾಹಿತಿ ಬರ್ತಮ್ಮ ಅಂದ್ರೆ ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಈ ವಿಷಯವನ್ನ ರಾಜ್ಯದ ಎಲ್ಲ ರೈತರಿಗೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.